ಸತತ 5 ಪಂದ್ಯಗಳ ಸೋಲಿನಿಂದ ಕಂಗೆಟ್ಟಿದ್ದ 5 ಬಾರಿ ಚಾಂಪಿಯನ್ ಚೆನ್ನೈ ಕೊನೆಗೂ ಗೆಲುವಿನ ಹಳಿಗೆ ಮರಳಿದೆ. ಚೇಸಿಂಗ್ನಲ್ಲಿ ಪದೇ ಪದೇ ಫೇಲ್ಯೂರ್ ಆಗ್ತಾ ಇದ್ದ ತಂಡವನ್ನ ಈ ಬಾರಿ ಶಿವಂ ದುಬೆ ನಾಯಕ ಧೋನಿ ಗೆಲುವಿನ ದಡ ಸೇರಿಸಿದ್ದಾರೆ. ಲಕ್ನೋ ವಿರುದ್ಧ ಚೆನ್ನೈ 5 ವಿಕೆಟ್ ಜಯಗಳಿಸಿ ಪ್ಲೇ ಆಫ್ ಆಸೆಯನ್ನ ಜೀವಂತವಾಗಿರಿಸಿಕೊಂಡಿದೆ. ಇದು ಚೆನ್ನೈಗೆ 7 ಪಂದ್ಯಗಳಲ್ಲಿ ಸಿಕ್ಕ 2ನೇ ಗೆಲುವಾದರೆ ಅತ್ತ ಲಕ್ನೋ ತಾನಾಡಿದ 7 ಪಂದ್ಯದಲ್ಲಿ 3ನೇ ಸೋಲನ್ನು ಕಂಡಿದೆ. ಆದರೆ ನಾವು ಈ ಪಂದ್ಯದಲ್ಲಿ ನೀಟಾಗಿ ಗಮನಿಸಿದರೆ ಧೋನಿ ಕ್ರೇಜ್ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗುತ್ತೆ. ಹೋಮ್ ಗ್ರೌಂಡ್ ಅಲ್ಲ ಅಂದ್ರೂ ಅಲ್ಲಿ ಎಷ್ಟು ಜನ CSK ಫ್ಯಾನ್ಸ್ ತುಂಬಿ ತುಳುಕ್ತಾ ಇದ್ರಂದ್ರೆ ನೋಡಿದವರು ಎಲ್ಲೋ ಇದು CSK ಹೋಮ್ ಗ್ರೌಂಡ್ನಲ್ಲೇ ಪಂದ್ಯ ನಡೀತಾ ಇದೆ ಅನಿಸ್ತಾ ಇತ್ತು. ಹಾಗಿದ್ರೆ ಬನ್ನಿ ಈ ಎಪಿಸೋಡ್ನಲ್ಲಿ ಧೋನಿ ಕ್ರೇಜ್ ಬಗ್ಗೆ ನಿಮಗೆ ತಿಳಿಸಿಕೊಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಧೋನಿ 43 ವರ್ಷದ MS ಧೋನಿ ಬ್ಯಾಟ್ ಹಿಡಿದು ಫೀಲ್ಡ್ಗೆ ಇಳಿದ್ರೆ ನೆಕ್ಸ್ಟ್ ಲೆವೆಲ್ ಕ್ರೇಜ್. ಧೋನಿ ಬ್ಯಾಟ್ನಿಂದ 6, 4ಗಳು ಹೋಗ್ತಾ ಇದ್ರೆ ಫ್ಯಾನ್ಸ್ ಹರ್ಷ ಆಕಾಶಕ್ಕೆ ಮುಟ್ಟುತ್ತೆ. CSK 100 ಜನ ಅಭಿಮಾನಿಗಳಲ್ಲಿ 70 ಜನ ಧೋನಿಗಾಗಿ CSKನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಧೋನಿ ಬ್ಯಾಟಿಂಗಿಗಾಗಿ ಕಾಯ್ತಾ ಇರ್ತಾರೆ. CSK ಮ್ಯಾಚ್ ಎಲ್ಲೇ ಇರಲಿ ಆ ಸ್ಟೇಡಿಯಂ ಕಂಪ್ಲೀಟ್ ಎಲ್ಲೋ ಮಯವಾಗಿರುತ್ತೆ. ಸ್ಟೇಡಿಯಂ ಕಿತ್ತು ಹೋಗುವ ಹಾಗೆ ಧೋನಿ 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 ಅಂತ ಕೂಗ್ತಾ ಇರ್ತಾರೆ. ಧೋನಿ ಫ್ಯಾನ್ಸ್ ಕ್ರೇಜ್ ಅನ್ನ ಬಾಯಿ ಮಾತಲ್ಲಿ ಹೇಳೋಕೆ ಆಗಲ್ಲ ಬಿಡಿ, ಅಷ್ಟರ ಮಟ್ಟಿಗೆ ಅವ್ರಿಗೆ ಫ್ಯಾನ್ಸ್ ಕ್ರೇಜ್ ಇದೆ. ಈ ಬಾರಿಯ IPLನ 30ನೇ ಪಂದ್ಯ ಲಕ್ನೋದ ಎಕಾನಾ ಸ್ಟೇಡಿಯಂನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ನಡೆಯಿತು. ಆದರೆ ಈ ಪಂದ್ಯದಲ್ಲಿ ಪ್ರೇಕ್ಷಕರ ಗ್ಯಾಲರಿ ನೋಡಿದರೆ ಎಲ್ಲ ಯೆಲ್ಲೋ ಕಲರ್ ಆಗಿ ತುಂಬಿ ಹೋಗಿತ್ತು. ಅಂದರೆ CSK ಫ್ಯಾನ್ಸ್ನಿಂದ ತುಂಬಿ ತುಳುಕ್ತಾ ಇತ್ತು. ಧೋನಿಗೂ ಕೂಡ ನಾನು ಎಲ್ಲೋ ಹೋಮ್ ಗ್ರೌಂಡ್ನಲ್ಲೇ ಆಡ್ತಾ ಇದ್ದೀನಿ ಅನ್ನೋ ಫೀಲ್ ಕೂಡ ಬಂದಿತ್ತೋ ಏನೋ. ಅದಕ್ಕೆ ತಂಡವನ್ನು ಗೆಲ್ಲಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಈ ಗೆಲುವಿನ ರೂವಾರಿಯಾಗಿ ಹೊರಹೊಮ್ಮಿದ್ದು ಮಹೇಂದ್ರ ಸಿಂಗ್ ಧೋನಿ. ಅದು ಕೂಡ ಕೇವಲ 26 ರನ್ ಗಳಿಸುವ ಮೂಲಕ. ಎಕಾನಾ ಸ್ಟೇಡಿಯಂನಲ್ಲಿ ನಡೆದ ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಲಕ್ನೋ ಸೂಪರ್ ಜೈಂಟ್ಸ್ 20 ಓವರ್ಗಳಲ್ಲಿ 166 ರನ್ ಕಲೆ ಹಾಕಿತ್ತು. ಈ ಗುರಿಯನ್ನ ಬೆನ್ನತ್ತಿದ CSK ಪರ ಯುವ ದಾಂಡಿಗ ಶೇಖ್ ರಶೀದ್ 27 ರನ್ ಬಾರಿಸಿದ್ರು. ಮತ್ತೊಂದೆಡೆ ಉತ್ತಮ ಸಾಥ್ ನೀಡಿದ ರಚಿನ್ ರವೀಂದ್ರ 37 ರನ್ ಗಳಿಸಿದ್ರು. ತಂಡ ಗೆಲ್ಲಲು 30 ಎಸೆತಗಳಲ್ಲಿ 55 ರನ್ ಅಗತ್ಯವಿದ್ದಾಗ CSK ನಾಯಕ ಮಹೇಂದ್ರ ಸಿಂಗ್ ಧೋನಿ ಕ್ರೀಸ್ಗೆ ಬಂದರು. ಆದರೆ ಅದಾದ ನಂತರ ಧೋನಿ ಎಂಥ ಇನ್ನಿಂಗ್ಸ್ ಆಡಿದ್ರು ಅಂದರೆ ಪಂದ್ಯದ ಗತಿಯನ್ನೇ ಬದಲಾಯಿಸಿದ್ರು. ಅವರು ಕೇವಲ 11 ಎಸೆತಗಳಲ್ಲಿ 4 ಬೌಂಡ್ರಿ ಹಾಗೂ 1 ಸಿಕ್ಸರ್ ನೆರವಿನಿಂದ 26 ರನ್ ಗಳಿಸಿ ಅಜೇಯರಾಗಿ ಉಳಿದ್ರು. ಧೋನಿ ಒಂದೇ ಕೈಯಿಂದ 6 ಸಿಡಿಸಿದ್ದನ್ನು ನೋಡಲು ಅಮೋಘವಾಗಿತ್ತು. ಇವರು ಇಂಪ್ಯಾಕ್ಟ್ ಪ್ಲೇಯರ್ ಶಿವಂ ದುಬೆ ಅವರೊಂದಿಗೆ 27 ಎಸೆತಗಳಲ್ಲಿ 56 ರನ್ಗಳ ಜೊತೆ ಆಟವನ್ನು ಹಂಚಿಕೊಂಡರು. ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು 19.3 ಓವರ್ಗಳಲ್ಲಿ 168 ರನ್ ಬಾರಿಸಿ 5 ವಿಕೆಟ್ಗಳ ಗೆಲುವನ್ನು ದಾಖಲಿಸಿತು. ಈ 26 ರನ್ಗಳೊಂದಿಗೆ ಮಹೇಂದ್ರ ಸಿಂಗ್ ಧೋನಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಕೂಡ ಪಡೆದರು. ಇದರೊಂದಿಗೆ IPL ಇತಿಹಾಸದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದ ಅತ್ಯಂತ ಹಿರಿಯ ಆಟಗಾರ ಎಂಬ ದಾಖಲೆಯನ್ನು ಧೋನಿ ತಮ್ಮದಾಗಿಸಿಕೊಂಡರು. ವಿಕೆಟ್ ಕೀಪಿಂಗ್ನಲ್ಲಿ ಧೋನಿ ಮ್ಯಾಜಿಕ್. ಈ IPLನಲ್ಲಿ 43 ವರ್ಷದ ಮಹೇಂದ್ರ ಸಿಂಗ್ ಧೋನಿ ಅವರ ವಿಕೆಟ್ ಕೀಪಿಂಗ್ ಮ್ಯಾಜಿಕ್ ಮುಂದುವರೆದಿದೆ. ಕಳೆದ ಕೆಲ ಪಂದ್ಯಗಳಲ್ಲಿ ಅತ್ಯದ್ಭುತ ಸ್ಟಂಪಿಂಗ್ನೊಂದಿಗೆ ಗಮನ ಸೆಳೆದಿದ್ದ ಧೋನಿ ಈ ಬಾರಿ ಅತ್ಯುತ್ತಮ ರನ್ಔಟ್ನೊಂದಿಗೆ ಸಂಚಲನವನ್ನು ಸೃಷ್ಟಿಸಿದ್ದಾರೆ. ಲಕ್ನೋ ಸೂಪರ್ ಜೈಂಟ್ಸ್ ಪರ ಕೊನೆಯ ಓವರ್ನಲ್ಲಿ ಅಬ್ದುಲ್ ಸಮದ್ ಬ್ಯಾಟಿಂಗ್ ಮಾಡ್ತಾ ಇದ್ರು. ಇತ್ತ CSK ಪರ ಮತೀಶ್ ಪತಿರಾಣ ಬೌಲಿಂಗ್ ಮಾಡ್ತಿದ್ರು. 20ನೇ ಓವರ್ನ 2ನೇ ಎಸೆತವನ್ನ ಪತಿರಾಣ ವೈಡ್ ಎಸೆದಿದ್ದಾರೆ. ಚೆಂಡು ದೂರ ಸಾಗಿ ವಿಕೆಟ್ ಕೀಪರ್ ಕೈ ಸೇರುವಷ್ಟರಲ್ಲಿ 1 ರನ್ ಕಲೆ ಹಾಕಲು ನಾನ್ ಸ್ಟ್ರೈಕ್ನಿಂದ ರಿಷಬ್ ಪಂತ್ ಓಡಿದ್ದಾರೆ. ಅತ್ತ ಕಡೆಯಿಂದ ಅಬ್ದುಲ್ ಸಮದ್ ನಾನ್ ಸ್ಟ್ರೈಕ್ನತ್ತ ಓಡಿ ಬರುವಷ್ಟರಲ್ಲಿ ಧೋನಿ ಅಂಡರ್ ಆರ್ಮ್ ಥ್ರೂ ಎಸೆದರು. ಚೆಂಡು ಗಾಳಿಯಲ್ಲಿ ತೇಲುತ್ತಾ ಬಂದು ನೇರವಾಗಿ ವಿಕೆಟ್ಗೆ ಬಡಿದಿದೆ. ಈ ಅದ್ಭುತ ಅಂಡರ್ ಆರ್ಮ್ ಥ್ರೋ ರನ್ಔಟ್ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದ್ದು ಧೋನಿಯ ಕೀಪಿಂಗ್ ಚಮತ್ಕಾರಕ್ಕೆ ಅಭಿಮಾನಿಗಳು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. CSK ಪ್ಲೇ ಆಫ್ ತಲುಪುತ್ತಾ? ಇಷ್ಟು ದಿನಗಳ ಕಾಲ ಬೇರೆ ತಂಡಗಳ ಪ್ಲೇ ಆಫ್ ಕನಸಿಗೆ ಕೊಳ್ಳಿ ಇಡ್ತಾ ಇದ್ದ ಚೆನ್ನೈ ತಂಡ ಈಗ ಪ್ಲೇ ಆಫ್ ಲೆಕ್ಕಾಚಾರ ಆರಂಭಿಸಿದೆ. ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ತನ್ನ ಅಬ್ಬರದ ಪ್ರದರ್ಶನ ನೀಡುವಲ್ಲಿ ವಿಫಲವಾಗಿದೆ. ಈ ಲೀಗ್ನಲ್ಲಿ CSK ಆಡಿದ 7 ಪಂದ್ಯಗಳಲ್ಲಿ 2 ಜಯ 5 ಸೋಲು ಕಂಡಿದ್ದು ಅಂಕಪಟ್ಟಿಯಲ್ಲಿ 10ನೇ ಸ್ಥಾನದಲ್ಲಿ ಅಂದರೆ ಕೊನೆಯಲ್ಲಿದೆ. ಸದ್ಯದ CSK ಪ್ರದರ್ಶನ ನೋಡಿದರೆ ಪ್ಲೇ ಆಫ್ ಹಾದಿ ಬಹಳ ಕಷ್ಟಕರವಾಗಿದೆ. IPL ಇತಿಹಾಸದಲ್ಲಿ ಚೆನ್ನೈ ಇಷ್ಟೊಂದು ಪಂದ್ಯಗಳನ್ನು ಎಂದಿಗೂ ಸೋತಿರಲಿಲ್ಲ.
ಋತುರಾಜ್ ಗಾಯಕ್ವಾಡ್ ಲೀಗ್ ಮಧ್ಯದಲ್ಲಿ ಗಾಯಕ್ಕೆ ತುತ್ತಾಗಿದ್ದು ಮತ್ತೆ ನಾಯಕನ ಚುಕ್ಕಾಣಿ ಕೂಲ್ ಕ್ಯಾಪ್ಟನ್ ಖ್ಯಾತಿಯ ಮಹೇಂದ್ರ ಸಿಂಗ್ ಧೋನಿ ಹೆಗಲೇರಿದೆ. ಆದರೂ ಪ್ಲೇ ಆಫ್ ಕನಸು ನನಸಾಗೋದು ಕಷ್ಟ. ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಇನ್ನೂ 7 ಪಂದ್ಯಗಳು ಬಾಕಿ ಇವೆ. ಉಳಿದಿರುವ 7 ಪಂದ್ಯದಲ್ಲಿ 6 ಪಂದ್ಯಗಳಲ್ಲಿ ಸಿಎಸ್ಕೆ ಗೆದ್ದರೆ ಅದು ಪ್ಲೇ ಆಫ್ ಅರ್ಹತೆ ಪಡೆಯಬಹುದು. ಆದರೆ ಇದಕ್ಕಾಗಿ ಅದರ ಬೌಲರ್ಗಳು ಮತ್ತು ಬ್ಯಾಟ್ಸ್ಮನ್ಗಳು ಉತ್ತಮ ಪ್ರದರ್ಶನವನ್ನು ನೀಡಬೇಕಾಗುತ್ತೆ. ಚೆನ್ನೈ ತವರಿನಲ್ಲಿ ಸಾಲು ಪಂದ್ಯಗಳನ್ನು ಸೋತಿದೆ. ಮೊದಲು ಚೆನ್ನೈನಲ್ಲಿ RCB 17 ವರ್ಷದ ಬಳಿಕ ಜಯ ಸಾಧಿಸಿದರೆ 10 ವರ್ಷದ ಬಳಿಕ ಸಿಎಸ್ಕೆ ತಂಡವನ್ನು ತವರಿನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮಣಿಸಿದೆ. ಅಲ್ಲದೆ KKR ವಿರುದ್ಧವೂ ಚೆನ್ನೈ 18 ವಿಕೆಟ್ಗಳ ಹೀನಾಯ ಸೋಲು ಕಂಡಿದ್ದು ತವರಿನಲ್ಲಿ ಹೀನಾಯ ಸೋಲನ್ನು ಕಾಣ್ತಾ ಇದೆ. ಇದೇ ರೀತಿಯ ಪರಿಸ್ಥಿತಿಯನ್ನು ಈ ಹಿಂದೆ ಮುಂಬೈ ಇಂಡಿಯನ್ಸ್ ಎದುರಿಸಿತ್ತು. 2015ರಲ್ಲಿ ಮುಂಬೈ ಸಾಲು ಸೋಲನ್ನು ಕಂಡರೂ ಸಹ ಪ್ರಶಸ್ತಿಯನ್ನು ಎತ್ತಿ ಸಂಭ್ರಮಿಸಿತ್ತು. ಸಿಎಸ್ಕೆ ಸೋಲಿನಿಂದ ಪಾಠ ಕಲಿತು ಮುಂಬರುವ ಪಂದ್ಯಗಳಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡಿದರೆ ಪಾಯಿಂಟ್ಸ್ ಟೇಬಲ್ನಲ್ಲಿ ಮುನ್ನಡೆಯನ್ನು ಸಾಧಿಸಬಹುದಾಗಿದೆ. ಇದಕ್ಕೆ ಸಿಎಸ್ಕೆ ಸಂಘಟಿತ ಆಟದ ಪ್ರದರ್ಶನ ನೀಡುವುದು ಅನಿವಾರ್ಯವಾಗಿದೆ. ಧೋನಿ ನಾಯಕತ್ವ ಪಟ್ಟ ಅಲಂಕರಿಸಿದ ಮೇಲೆ 2ರಲ್ಲಿ 1 ಪಂದ್ಯ ಸಿಎಸ್ಕೆ ಗೆದ್ದಿದೆ. ಇನ್ನು ಉಳಿದ 7ರಲ್ಲಿ 6 ಪಂದ್ಯ ಗೆದ್ದರೆ ಒಳ್ಳೆ ರನ್ ರೇಟ್ನಲ್ಲಿ ಗೆದ್ದರೆ ಸಿಎಸ್ಕೆ ಪಕ್ಕ ಪ್ಲೇ ಆಫ್ಗೆ ಹೋಗುತ್ತೆ. ಒಮ್ಮೆ ಎಲ್ಲಾದರೂ ಪ್ಲೇ ಆಫ್ಗೆ ಹೋದರೆ ಧೋನಿ ಎಲ್ಲಾದರೂ ಈ IPLನಲ್ಲಿ ಕಪ್ ಗೆದ್ದರೆ ತಲಾ ಈ ಸೀಸನ್ನಲ್ಲೇ IPLಗೆ ವಿದಾಯ ಹೇಳುವುದು ಪಕ್ಕ. ಫ್ಯಾನ್ಸ್ಗೂ ಕೂಡ ಧೋನಿ ಕೊನೆಯದಾಗಿ IPL ಕಪ್ಗೆ ಮುತ್ತಿಡಬೇಕು ಅನ್ನೋ ಆಸೆ ಇದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.